ಹರೇ ಕೃಷ್ಣ. ಸರ್ವಃ ಶರ್ವಃ ಶಿವಃ ಸ್ಥಾಣುರ್ಭೂತಾದಿನಿಧಿರವ್ಯಃ ಸಂಭವೋ ಭಾವನೋ ಭ್ರತ ಪ್ರಭವ ಪ್ರಭುರೀಶ್ವರಃ. ಸರ್ವಃ ಶರ್ವಃ ಶಿವಃ ಸ್ಥಾಣುರ್ಭೂತಾದಿನಿಧಿರವ್ಯಯಃ ಸಂಭವೋ ಭಾವನೋ ಭ್ರತ ಪ್ರಭವ ಪ್ರಭುರೀಶ್ವರಃ. ಬನ್ನಂಜೆಯವರು ಹೇಗೆ ಅರ್ಥೈಸಿದ್ದಾರೆ ಎಂಬುದನ್ನು ತಿಳಿಯೋಣ. ಸರ್ವಃ, ವಿಶ್ವಂ ಮತ್ತು ಸರ್ವ ಎರಡು ಸಮಾನಾರ್ಥಕವಾದ ನಾಮಗಳು. ಭಗವಂತ ಸರ್ವ ಎಂದರೆ ಸರ್ವ ಸಮರ್ಥ, ಸರ್ವಗತ ಮತ್ತು ಸರ್ವಗುಣಪೂರ್ಣ. ಸರ್ವ ಎಂದರೆ ಎಲ್ಲವನ್ನೂ ತಿಳಿದವನು, ಎಲ್ಲೆಡೆ ತುಂಬಿರುವವನು, ಎಲ್ಲ ಕಾಲದಲ್ಲೂ ಇರುವವನು, ಎಲ್ಲಕ್ಕೂ ಕಾರಣನಾದವನು ಮತ್ತು ಪರಿಪೂರ್ಣನಾದವನು. ಶರ್ವಃ, ಶರ್ವ ಎಂದರೆ ಶಿವನೊಳಗೆ ನೆಲೆಸಿ ಸಮಸ್ತ ಜಗತ್ತನ್ನು ಸಂಹಾರ ಮಾಡುವವನು, ದುರ್ಜನರಿಗೆ ಪಾಪಿಗಳಿಗೆ ದುಃಖವನ್ನು ಕೊಡುವವನು ಶರ್ವ. ಶಿವಃ, ಶ ಎಂದರೆ ಸುಖ, ಶಿವ ಎಂದರೆ ಜ್ಞಾನಾನಂದ ಹಾಗೂ ಪರಮ ಮಂಗಳ ಸ್ವರೂಪ. ಸ್ಥಾಣುಹು, ಸ್ಥಾಣು ಎಂದರೆ ಚಲಿಸದ ಎನ್ನುವ ಅರ್ಥವನ್ನು ಕೊಡುತ್ತದೆ. ಭಗವಂತ ಸರ್ವಗತ ಆದ್ದರಿಂದ ಆತ ಸ್ಥಾಣು. ಆತ ಚಲಿಸದೆ ಮಲಗಿದ್ದರೂ ಎಲ್ಲ ಕಡೆ ತಲುಪಬಲ್ಲ, ಏಕೆಂದರೆ ಬಿಂಬರೂಪವಾಗಿ ಪ್ರತಿಯೊಂದರಲ್ಲೂ ಭಗವಂತ ಇದ್ದಾನೆ. ಆತ ಆಕಾಶಕ್ಕಿಂತ ದೊಡ್ಡವ, ಪರಮಾಣುಗಿಂತ ಚಿಕ್ಕವ, ಚಲಿಸಿದಂತೆ ಕಾಣುವ, ಚಲಿಸದೇ ಇರುವ. ಇಟ್ ಮೂವ್ಸ್ ಅಂಡ್ ಇಟ್ ಮೂವ್ಸ್ ನಾಟ್. ಭಗವಂತ ಸ್ಥಾಣುಹು. ಭೂತಾದಿಹಿ, ಭೂತಾದಿ ಎಂದರೆ ಎಲ್ಲ ಭೂತಗಳ ಆದಿ, ಎಲ್ಲ ಜೀವಗಳ, ಎಲ್ಲ ಜಡಗಳ, ಎಲ್ಲ ಚರಾಚರಾತ್ಮಕವಾದ ಹಾಗೂ ಚೇತನಾಚೇತನಾತ್ಮಕವಾದ ಪ್ರಪಂಚಕ್ಕೆ ಆದಿ ಕಾರಣನಾದವ ಭೂತಾದಿ. ಅಷ್ಟೇ ಅಲ್ಲ, ಈ ಎಲ್ಲ ಭೂತಗಳನ್ನು ತನ್ನಲ್ಲಿರಿಸಿಕೊಂಡು ಪಾಲನೆ ಮಾಡುವವನು, ಕೊನೆಗೆ ಸಂಹಾರ ಮಾಡುವವನು ಅವನೇ. ಆದ್ದರಿಂದ ಸಮಸ್ತ ಚರಾಚರಾತ್ಮಕವಾದ ಚೇತನಾತ್ಮಕವಾದ ಪ್ರಪಂಚದ ಸೃಷ್ಟಿ ಸ್ಥಿತಿ ಸಂಹಾರಕ್ಕೆ ಕಾರಣನಾದವನು ಭೂತಾದಿ. ಅಲ್ಲದೆ ಭೂತರು ಎಂದರೆ ಮುಕ್ತರೂ ಕೂಡ ಹೌದು. ಮುಕ್ತರಿಗೆ ಮುಕ್ತಿಯನ್ನು ಕರುಣಿಸುವವನು ಭೂತಾದಿ. ನಿಧಿರವ್ಯಯ, ನಿಧಿಹಿ ಪ್ಲಸ್ ಅವ್ಯಯ ಈಕ್ವಲ್ ಟು ನಿಧಿರವ್ಯಯ. ನಿಧಿ ಅಂದರೆ ಕೊಪ್ಪರಿಗೆ, ಹೂತಿಟ್ಟ ಸಂಪತ್ತು. ಭಗವಂತನ ಅರಿವೇ ಅತಿ ದೊಡ್ಡ ಕರಗದ ಅಥವಾ ಅಳಿಯದ ಸಂಪತ್ತು. ನಿಗೂಢವಾದ ಹೃದಯ ಗುಹೆಯೊಳಗೆ ಅಡಗಿರುವ ಹೃತ್ಕಮಲ ಮಧ್ಯೆ ನಿವಾಸಿಯಾದ ಭಗವಂತ ಅಪೂರ್ವ ಹಾಗೂ ಅಮೂಲ್ಯವಾದ ನಿಧಿ. ಅವನು ಅವಿ ಅಂದರೆ ಅವತಿ ಅಥವಾ ರಕ್ಷಕ. ಹೃದಯ ಗುಹೆಯಲ್ಲಿ ಅಡಗಿದ್ದು ನಮ್ಮ ನಿರಂತರ ರಕ್ಷಣೆ ಮಾಡುವವನು. ಅಯಹ ಅಂದರೆ ಎಲ್ಲ ಕಡೆ ಇರುವವನು. ನಮ್ಮ ಕ್ಷೇಮಕ್ಕೋಸ್ಕರ, ನಮ್ಮ ರಕ್ಷಣೆಗೋಸ್ಕರ ನಮ್ಮಲ್ಲಿ ಅಡಗಿ ಕುಳಿತಿರುವ ಹಾಗೂ ಎಲ್ಲ ಕಡೆ ಇರುವ ಅಪೂರ್ವ ನಿಧಿ ನಿಧಿರವ್ಯಯ. ಸಂಭವ, ಸಂಭವ ಎಂದರೆ ಭಕ್ತರು ಕರೆದಾಗ ತಾನೇ ತಾನಾಗಿ ಸಂಭವಿಸುವವನು, ಭೂಮಿಗೆ ಇಳಿದು ಬರುವವನು, ಜಗತ್ತಿನ ಸೃಷ್ಟಿಗೆ ಕಾರಣನಾದವನು ಹಾಗೂ ಜಗತ್ತಿನ ಪಾಲನೆಗೋಸ್ಕರ ತಾನೇ ತಾನಾಗಿ ಅವತರಿಸುವವನು. ಸಮೀಚೀನಃ ಭವಃ, ಶ್ರೇಷ್ಠವಾದ ಉನ್ನತಿ ಅಥವಾ ಮುಕ್ತಿ ಯಾರಿಂದ ಸಿಗುತ್ತದೋ ಅವನು ಸಂಭವ. ಭಾವನಃ, ಒಬ್ಬೊಬ್ಬರೊಳಗಿದ್ದು ಅವರ ಭಾವನೆಗಳನ್ನು ನಿಯಂತ್ರಿಸುವ ಶಕ್ತಿಯಾದ ಭಗವಂತ ಭಾವನಃ. ಭಾವಂ ಪ್ಲಸ್ ನಯತಿ. ಭಾವನಃ ಅಂದ್ರೆ ನಮಗೆ ಆನಂದವನ್ನು ಕೊಡುವವನು. ಭಾವಂ ಪ್ಲಸ್ ಅಪನಯತಿ ಈಕ್ವಲ್ಸ್ ಭಾವನಃ. ಅಂದರೆ ನಾವು ಕೆಟ್ಟ ದಾರಿಯಲ್ಲಿ ನಡೆದಾಗ ನಮ್ಮನ್ನು ಸರಿದಾರಿಗೆ ತರಲು ನಮಗೆ ದುಃಖ ಕೊಡುವವನು. ಹೀಗೆ ನಮ್ಮ ಸುಖ ದುಃಖಕ್ಕೆ ಕಾರಣನಾದ ಭಗವಂತ ಭಾವನಃ. ಭ್ರಥಾ, ಭ್ರಥಾ ಎಂದರೆ ಎಲ್ಲವನ್ನೂ ಹೊತ್ತವನು, ಇಡೀ ವಿಶ್ವವನ್ನು ಧರಿಸಿದವನು,
ವಿಶ್ವದ ಮೂಲಾಧಾರನಾದ ಭಗವಂತ ವ್ರತ. ಪ್ರಭವಃ ಎಲ್ಲಕ್ಕಿಂತ ಪ್ರಕೃಷ್ಟನಾಗಿರುವವನು, ಎಲ್ಲಕ್ಕಿಂತ ವಿಶಿಷ್ಟನಾಗಿರುವ ಜ್ಞಾನ ಸ್ವರೂಪನಾದ ಭಗವಂತ ಪ್ರಭವಃ. ಯಾರು ಎಲ್ಲರಿಗಿಂತ ದೊಡ್ಡವನೋ, ಯಾರಿಂದ ಎಲ್ಲರೂ ಎತ್ತರಕ್ಕೆ ಏರಲು ಸಾಧ್ಯವೋ ಅವನು ಪ್ರಭವಃ. ಪ್ರಭುಹು ಭಗವಂತ ಸರ್ವ ಸಮರ್ಥ, ಆದ್ದರಿಂದ ಆತ ಎಲ್ಲರ ಪ್ರಭು. ಈಶ್ವರಃ ಈಶರು ಎಂದರೆ ನಮ್ಮ ದೇಹ ಹಾಗೂ ಪ್ರಪಂಚಕ್ಕೆ ಸಂಬಂಧಪಟ್ಟ ಅಭಿಮಾನಿ ದೇವತೆಗಳು. ಉದಾಹರಣೆಗೆ ಶನಿ ಪೃಥ್ವಿಯ ಅಭಿಮಾನಿ ದೇವತೆ, ಬುಧ ನೀರಿನ ಅಭಿಮಾನಿ ದೇವತೆ, ಗಣಪತಿ ಆಕಾಶದ ಅಭಿಮಾನಿ ದೇವತೆ, ಸೂರ್ಯ ಕಣ್ಣಿನ ಅಭಿಮಾನಿ ದೇವತೆ, ಚಂದ್ರ ಕಿವಿಯ ಅಭಿಮಾನಿ ದೇವತೆ, ವರುಣ ನಾಲಿಗೆಯ ಅಭಿಮಾನಿ ದೇವತೆ, ಅಗ್ನಿ ಮಾತಿನ ಅಭಿಮಾನಿ ದೇವತೆ, ಇಂದ್ರ ಕೈಯ ಅಭಿಮಾನಿ ದೇವತೆ, ಯಜ್ಞ ಕಾಲಿನ ಅಭಿಮಾನಿ ದೇವತೆ, ಅನಿರುದ್ಧ ಬೃಹಸ್ಪತಿ, ವರುಣ ಮಿತ್ರ, ಇಂದ್ರ ಕಾಮ, ಗರುಡ ಶೇಷ, ರುದ್ರ ವಾಯು ಇವರೆಲ್ಲರೂ ಮನಸ್ಸಿನ ಅಭಿಮಾನಿ ದೇವತೆಗಳು. ಶ್ರದ್ಧೆಯ ದೇವತೆ ಸರಸ್ವತಿ. ಹೀಗೆ ಬೇರೆ ಬೇರೆ ದೇವತೆಗಳ ಸಮುದಾಯವಿದೆ. ಈ ದೇವತೆಗಳ ಸಮೂಹ ನಮ್ಮ ದೇಹದಲ್ಲಿರುವ 15 ಬೇಲಿಗಳನ್ನು ನಿಯಂತ್ರಿಸುವ ಈಶರು. ಈ ಎಲ್ಲಾ ದೇವತೆಗಳು ಅಖಂಡವಾದ ಭಗವಂತನ ನೀತಿಗೆ ಬದ್ಧರಾಗಿ ಕೆಲಸ ಮಾಡುತ್ತಿರುತ್ತಾರೆ. ಈ ಎಲ್ಲ ಈಶರಿಗೂ ವರನಾದವ, ಶ್ರೇಷ್ಠನಾದವ, ಈ ದೇಹದಲ್ಲಿರುವ ಸರ್ವ ನಿಯಾಮಕನಾದ ಭಗವಂತ ಈಶ್ವರಿ ಪ್ರಭುರೀಶ್ವರ. ಸರ್ವಂ ಕೃಷ್ಣಾರ್ಪಣಮಸ್ತು. ಈ ಶ್ಲೋಕವನ್ನು ಕಲಿಯೋಣ. ಸರ್ವಃ ಶರ್ವಃ ಶಿವಃ ಸ್ಥಾಣುರ್ಭೂತಾದಿರ್ ನಿಧಿರವ್ಯಯಃ. ಸ್ಥಾಣುರ್ಭೂತಾದಿರ್ ನಿಧಿರ ಅವ್ಯಯಃ. ಸ್ಥಾಣುರ್ಭೂತಾದಿರ್ ನಿಧಿರ ಅವ್ಯಯಃ. ಸ್ಥಾಣುರ್ಭೂತಾದಿರ್ ನಿಧಿರ ಅವ್ಯಯಃ. ಸ್ಥಾಣುರ್ಭೂತಾದಿರ್ ನಿಧಿರ ಅವ್ಯಯಃ. ಸ್ಥಾಣುರ್ಭೂತಾದಿರ್ ನಿಧಿರವ್ಯಯಃ. ಸಂಭವೋ ಭಾವನೋ ಭ್ರತಾ ಪ್ರಭವ ಪ್ರಭುರೀಶ್ವರಃ. ಸರ್ವಃ ಶರ್ವಃ ಶಿವಃ ಸ್ಥಾಣುರ್ಭೂತಾದಿರ್ ನಿಧಿರವ್ಯಯಃ. ಸಂಭವೋ ಭಾವನೋ ಭ್ರತಾ ಪ್ರಭವ ಪ್ರಭುರೀಶ್ವರಃ. ಸರ್ವಃ ಶರ್ವಃ ಶಿವಃ ಸ್ಥಾಣುರ್ಭೂತಾದಿ ನಿಧಿರವ್ಯಯಃ. ಸಂಭವೋ ಭಾವನೋ ಭ್ರತಾ ಪ್ರಭವ ಪ್ರಭುರೀಶ್ವರಃ. ಸ್ಥಾಣುರ್ಭೂತಾದಿರ್ ನಿಧಿರ ಅವ್ಯಯಃ. ಎಲ್ಲ 4 ಪದಗಳನ್ನು ಸೇರಿದ್ರೆ ಸ್ಥಾಣುರ್ಭೂತಾದಿ ನಿಧಿರವ್ಯಯಃ. ಈ ರೀತಿ ಸಂಬೋಧಿಸಬೇಕು. ಸರ್ವಂ ಕೃಷ್ಣಾರ್ಪಣಮಸ್ತು.